ಮಳೆ ಆರಂಭವಾಯಿತು. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಮಳೆ ಮರೆಯಾಗಿದ್ರಿಂದ ಜನರು ನಿಟ್ಟುಸಿರು ಬಿಟ್ರು. ಕಾರ್ಯಕ್ರಮದ ಚಾಲನೆ ಕೂಡ ನಟರಾಜ್ ಅವರ ಆಟಿಟ್ಯೂಡ್ನಂತೆ ನಡೆಯಿತು. ಅಂದ್ರೆ ಎಸ್ಪಿ ರೂಪಾ ನೀರಿನಲ್ಲಿ ದೀಪ ಹಚ್ಚಿಸೋ ಮೂಲಕ ಚಾಲನೆ ನೀಡಿದ್ರು. ನಂತರ ನಟರಾಜ್ ತೆಂಗಿನಕಾಯಿಯಲ್ಲಿ ಬೆಂಕಿ ಬರಿಸೋದು, ಗಾಜಿನ ಚೂರುಗಳ ಮೇಲೆ ಕುಣಿಯೋದು, ಕೈ ಮೇಲೆ ಬೆಂಕಿ ಹಚ್ಕೊಳ್ಳೋದು ಸೇರಿದಂತೆ ಅನೇಕ ಪವಾಡಗಳ ರಹಸ್ಯಗಳನ್ನ ನೆರೆದಿದ್ದ ಸಾವಿರಾರು ಜನರ ಮುಂದಿಟ್ರು. ಈಗ ಈ ಹುಡುಗನಲ್ಲಿ ಕೂರ್ತಿದ್ದೇನೆ, ನಿಮ್ಮೆಲ್ಲರ ಮುಂದೆ ಈ ಬಟ್ಟೆ ತೆಗೆದುಕೊಳ್ತಾ ಇದ್ದೀನಿ. ಈ ಬಟ್ಟೆನ ಅವನ ತಲೆ ಮೇಲೆ ಹಾಕ್ತಾ ಇದ್ದೀನಿ. ಮರಿ ಎದುರ್ಕೋಬೇಡ. ಅಲ್ಲಿ ವೇದಿಕೆ ಮೇಲೆ ಇರ್ತಾನೆ, ಅವನಿಗೆ ಕರೀತಿದ್ದಂಗೆ ಇದನ್ನು ತೆಗೆದುಕೊಳ್ತಾರೆ. ಇಡೀ ಜನ ನಿಂತಿರ್ತಾರೆ. ಆ ನಿಂತಿದ್ದಾಗ ಅಷ್ಟು ಜನಗಳ ಮುಂದೆ ನೋಡ್ತಾ ಇದ್ದಂಗೆ ಮತ್ತೆ ಹಿಂಗ ಆಗ್ತಾನೆ. ಇಡೀ ಜನಗಳ ಮುಂದೆ ಮತ್ತೆ ಹಿಂಗ ಆಗ್ತಾನೆ. ಹಾಕಿದ್ದಾದ್ಮೇಲೆ ಹಿಂಗೆ ತೋರಿಸ್ತಾನೆ. ಬ್ಲಡ್ ಬಂದಿರುತ್ತೆ. ಮತ್ತೆ ಹಿಂಗೆ ಓಪನ್ ಮಾಡಿ ತೋರಿಸ್ತಾನೆ. ಬ್ಲಡ್ ಬಂದಿರುತ್ತೆ. ಹಂಗಂತಿದ್ದಂಗೆ ಅಷ್ಟು ಜನಗಳ ಮುಂದೆ ಇಡೀ ಬಟ್ಟೆಯನ್ನ ನೋಡ್ತಾ ಇದ್ದಾಗೆ ಇಡೀ ಜನಗಳು ಕೂತಿರ್ತಾರೆ. ಅವರೆಲ್ಲರ ಮುಂದೆ ಇದನ್ನ ಓಪನ್ ಮಾಡಿ ತೆಗಿತಾರೆ. ಏನು ಆಗಿಲ್ವೇನೋ. ಇದೆಲ್ಲರ ಮುಂದೆ ಈ ಡಾಕ್ಟರ್ನ ಇಲ್ಲಿ ಕೂರಿಸಿದ್ದೀನಿ. ಡಾಕ್ಟರ್, ಈ ಬಟ್ಟೆ ಇಟ್ಕೊಳ್ಳಿ, ಎದುರ್ಕೋಬೇಡಿ. ಈಗ ನೀವೆಲ್ಲರ ಮುಂದೆ ಸ್ವಲ್ಪ ಹೋಲ್ ಮಾಡ್ತಾನೆ. ಸ್ನೇಹಿತರೆ, ಕರೆಕ್ಟಾಗಿ ನೋಡಿ, ನಾನು ಏನೂ ಮಾಡಲ್ಲ. ನೀವು ನೋಡ್ತಾ ಇದ್ದಂಗೆ ಒಂದು ಸಣ್ಣ ವಸ್ತು ತೆಗೆದುಕೊಳ್ತಾ ಇದ್ದೀನಿ. ಕಾಟನ್ ತಗೊಂಡು ಏನಾದ್ರು ಆದ್ರೆ ಹೇಳ್ಬೇಕು ನನಗೆ. ಕಣ್ಣು ಮುಚ್ಚಿ ಈಗ ಏನಾಗ್ತಾ ಇದೆ ಹೇಳಿ, ಮಾತಾಡಿ. ಸಣ್ಣ ಬೋಲ್ಡ್ ಆಗ್ತಾ ಇಲ್ವಾ? ಎಸ್, ಸ್ವಲ್ಪ ಈ ಜಾಗ ಎಲ್ಲ ಬೋಲ್ಡ್ ಆಗ್ತಾ ಇದ್ದಾನೆ. ಈಗ ಇನ್ನೊಂದು ವಸ್ತು ಆಗ್ತಾ ಇದೆ ನೋಡಿ ಸ್ನೇಹಿತರೆ. ಸ್ವಲ್ಪ ಓಪನ್ ಮಾಡಿದ್ದೀನಿ. ಸ್ವಲ್ಪ ಫ್ರೀ ಬಿಡಿ ಸ್ಕಿನ್ನು. ನೋಡಿ, ಓಪನ್ ಮಾಡಿ ಇಡೀ ದುರ್ಮಾಂಸವನ್ನ ಅವರ ಕತ್ತಿನಿಂದ ತೆಗಿತಾ ಇದ್ದೀನಿ. ಸರ್, ಮಾಂಸ ತಿಂದಿರಲ್ಲ. ಆಪರೇಷನ್ ಸಕ್ಸಸ್. ಪೇಷಂಟ್. ಪವಾಡ ಬಯಲು ಕಾರ್ಯಕ್ರಮ ನೋಡಿದ ಜನರು ನಟರಾಜ್ ಅವರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮುಖ್ಯವಾಗಿ ಮಲ್ಲಹಳ್ಳಿಯಲ್ಲಿದ್ದ ಬಾನಾಮತಿ ಅನ್ನೋ ಕಾಟವನ್ನ ತೊಡೆದು ಹಾಕಿದ ಚಾಣಾಕ್ಷತನಕ್ಕೆ ಸೈ ಅಂದ್ರು. ಮಾಟ ಮಂತ್ರದಂತಹ ಮೂಢನಂಬಿಕೆಗಳಿಂದ ಇನ್ನಾದ್ರೂ ಎಚ್ಚೆತ್ಕೊಳ್ಳೋಣ ಎಂಬ ದನಿಗಳು ಕಾರ್ಯಕ್ರಮದ ನಂತರ ಮೊಳಗಿದ್ವು. ಒಟ್ಟಾರೆ ಸುವರ್ಣ ನ್ಯೂಸ್ನ ಈ ಕಾರ್ಯಕ್ರಮ ಜನಮನದಲ್ಲಿ ಅಚ್ಚಳಿಯದೆ ಉಳಿಯಿತು. ರಫೀಕ್ ಅಹಮದ್ ಜೊತೆ ಆನಂದ್ ಎಂ ಸೌದಿ, ಸುವರ್ಣ ನ್ಯೂಸ್ 24/7 ಯಾದಗಿರಿ.